ಮುಂದಿನ ಸುದ್ದಿ ನ್ಯಾಷನಲ್ ಪಾಲಿಟಿಕ್ಸ್. ಇಂದು ಪಂಚರಾಜ್ಯಗಳಿಗೆ ಚುನಾವಣೆ ಘೋಷಣೆಯಾಗಬೇಕಾಗಿದೆ. ಅವುಗಳ ಪೈಕಿ ಅಸ್ಸಾಂ ಕೂಡ ಒಂದು. ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಇವತ್ತು 5,000 ಕೋಟಿಗೂ ಹೆಚ್ಚಿನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. 3 ತಿಂಗಳಲ್ಲಿ 3ನೇ ಭೇಟಿ ಇದು. ಎಮರ್ಜೆನ್ಸಿ ರನ್ವೇ, 1.2 ಕಿಲೋಮೀಟರ್ ಉದ್ದದ ಸೇತುವೆ, 2ಕ್ಕೂ ಚಾಲನೆ ಕೊಟ್ಟರು, ಉದ್ಘಾಟಿಸಿದರು. 225 ಎಲೆಕ್ಟ್ರಿಕ್ ಬಸ್ಗಳ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸಿದರು. ಹೈವೇನಲ್ಲೇ ಒಂದು ಭಾಗವನ್ನ 4.2 ಕಿಲೋಮೀಟರ್ ಉದ್ದ ನೇರ ಹೈವೇ ನಿರ್ಮಾಣ ಮಾಡಿ ತುರ್ತು ಪರಿಸ್ಥಿತಿಯಲ್ಲಿ ವಿಮಾನಗಳು ಲ್ಯಾಂಡ್ ಆಗುವಂತೆ ಇದನ್ನು ನಿರ್ಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ವಿಮಾನ ಇಲ್ಲೇ ಲ್ಯಾಂಡ್ ಆಯಿತು. ಇಂಡಿಯನ್ ಏರ್ಲೈನ್ಸ್ನ ಹರ್ಕ್ಯುಲಸ್ ವಿಮಾನದಲ್ಲಿ ಬಂದಿಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಚೀನಾ ಗಡಿಯಿಂದ 300 ಕಿಲೋಮೀಟರ್ ದೂರದಲ್ಲಿದೆ ಈ ರನ್ವೇ. ಇಂಡಿಯನ್ ಏರ್ ಫೋರ್ಸ್ನ ಹರ್ಕ್ಯುಲಸ್ ವಿಮಾನ. ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಇವತ್ತು 5,000 ಕೋಟಿಗೂ ಹೆಚ್ಚಿನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. 3 ತಿಂಗಳಲ್ಲಿ 3ನೇ ಭೇಟಿ ಇದು. ಎಮರ್ಜೆನ್ಸಿ ರನ್ವೇ, 1.2 ಕಿಲೋಮೀಟರ್ ಉದ್ದದ ಸೇತುವೆ, 2ಕ್ಕೂ ಚಾಲನೆ ಕೊಟ್ಟರು, ಉದ್ಘಾಟಿಸಿದರು. 225 ಎಲೆಕ್ಟ್ರಿಕ್ ಬಸ್ಗಳ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸಿದರು. ಹೈವೇನಲ್ಲೇ ಒಂದು ಭಾಗವನ್ನ 4.2 ಕಿಲೋಮೀಟರ್ ಉದ್ದ ನೇರ ಹೈವೇ ನಿರ್ಮಾಣ ಮಾಡಿ ತುರ್ತು ಪರಿಸ್ಥಿತಿಯಲ್ಲಿ ವಿಮಾನಗಳು ಲ್ಯಾಂಡ್ ಆಗುವಂತೆ ಇದನ್ನು ನಿರ್ಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ವಿಮಾನ ಇಲ್ಲೇ ಲ್ಯಾಂಡ್ ಆಯಿತು. ಇಂಡಿಯನ್ ಏರ್ಲೈನ್ಸ್ನ ಹರ್ಕ್ಯುಲಸ್ ವಿಮಾನದಲ್ಲಿ ಬಂದಿಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಚೀನಾ ಗಡಿಯಿಂದ 300 ಕಿಲೋಮೀಟರ್ ದೂರದಲ್ಲಿದೆ ಈ ರನ್ವೇ. ಇಂಡಿಯನ್ ಏರ್ ಫೋರ್ಸ್ನ ಹರ್ಕ್ಯುಲಸ್ ವಿಮಾನ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.